ಹಾಯ್ ಫ್ರೆಂಡ್ಸ್, ಬೇಸಿಗೆ ಕಾಲ ಬಂದಿದೆ. ಮಜ್ಜಿಗೆ ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಮಜ್ಜಿಗೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮೊಸರನ್ನು ಕಡಿದು ಅದಕ್ಕೆ ಒಂದು 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಜೀರಿಗೆಯನ್ನು ತೊಗೊಂಡಿದ್ದೀನಿ, ಕರಿಬೇವನ್ನು ತೊಗೊತಾ ಇದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿಯನ್ನು ತಗೊಂಡು ಕಲ್ಲಲ್ಲೇ ಹರ್ಕೊಳ್ತಾ ಇದ್ದೀನಿ. ನೋಡಿ, ಸಣ್ಣಾಗೋವರೆಗೂ ಕಲ್ಲಲ್ಲಿ ಹರ್ಕೊಂಡು ರೆಡಿ ಮಾಡ್ಕೊಳಕು. ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಬಾಳ್ಗೆಲಿ. ನೋಡಿ, ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾದ್ಮೇಲೆ ತುಂಬ ರುಚಿಕರವಾದ ಮಜ್ಜಿಗೆ ಸಾರು. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ 1-2 ಹೆಸರು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಾಯಿದ್ದೀನಿ. ಮತ್ತು ಅರ್ದಿರ್ತಕ್ಕಂಥ ಹಸಿ ಖಾರ ಇತ್ತಲ್ಲ, ಆಗಲೇ ನಾವು ಹಸಿಮೆಣ್ಸಿನ್ಕಾಯನ್ನು ಆ ಪೇಸ್ಟನ್ನು ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು, ಹಸಿ ವಾಸನೆ ಹೋಗೋವರೆಗೂ. ಸ್ವಲ್ಪ ಹುರ್ಕಡ್ಲೆಯನ್ನು ನಾನು ನೀರಲ್ಲಿ ಹಾಕ್ಕೊಂಡು ಸ್ವಲ್ಪ ಕರಗಿಸ್ಕೊಂಡಿದ್ದೀನಿ. ಅದನ್ನು ನಾವು ಸಾಂಬಾರಿಗೆ ತಿಕ್ನೆಸ್ ಬರೋಸ್ಕೋಸ್ಕರ ಹುರ್ಕಡ್ಲೆಯನ್ನು ಸ್ವಲ್ಪ ನೀರಲ್ಲಿ ಕಲಿಸ್ಕೊಂಡು ಬೇಯಲಿಕ್ಕೆ ಹಾಕಬೇಕು. ಒಗ್ಗರಣೆ ಹಾಕಿದ್ಮೇಲೆ ಸ್ವಲ್ಪ ಕೈ ಆಡಿದ್ಮೇಲೆ ಸ್ವಲ್ಪ ಅದಕ್ಕೆ ಅರಿಶಿನ ಹಾಕಬೇಕು. ಸ್ವಲ್ಪ ಗರಂ ಮಸಾಲ ಹಾಕಬೇಕು. ಸ್ವಲ್ಪ ರುಚಿಗೆ ಸ್ವಲ್ಪ ಗರಂ ಮಸಾಲ ಹಾಕಿ ಸ್ವಲ್ಪ ಕೈ ಆಡಬೇಕು. ತುಂಬ ರುಚಿಕರವಾದ ಒಂದು ಸಾಂಬಾರು ಇದು, ಮಜ್ಜಿಗೆ ಸಾಂಬಾರು. ನಿಮಗೆ ಬೇಳೆ ಸಾಂಬಾರು ತಿಂದು ಬೇಜಾರಾದಾಗೆ, ಅಥವಾ ಇವಾಗ ಬೇಸಿಗೆ ಕಾಲ ಮತ್ತು ಇನ್ಸ್ಟೆಂಟ್ ಸಡನ್ಲಿ ಟೈಮು ಭಾಳ ಹಿಡಿಯಲ್ಲ, ಇದು ಬೇಗ ಮಾಡ್ಕೋಬೋದು. ರುಚಿಗೂ ಚೆನ್ನಾಗಿರುತ್ತೆ, ಮಾಡಲಿಕ್ಕೂ ಈಸಿಯಾಗಿರುತ್ತೆ. ತುಂಬ ರುಚಿಕರವಾದ ಮಜ್ಜಿಗೆ ಸಾಂಬಾರು ದೇಹಕ್ಕೂ ತಂಪು ಕೊಡುತ್ತೆ. ಮತ್ತು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಒಂದು ಕುದಿ ಅಥವಾ 2 ಕುದಿ ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಮಜ್ಜಿಗೆ ಹುಳಿ ಇರುತ್ತೆ, ಮತ್ತು ಅದರಲ್ಲಿ ಇರ್ತಕ್ಕಂಥ ಅಂಶ ಚೆನ್ನಾಗಿ ದೇಹಕ್ಕೆ ಒಳ್ಳೆಯದು. ನೀರಿನಂಶ ಹೆಚ್ಚಿಗೆ ಇರುತ್ತೆ. ತುಂಬ ರುಚಿಕರವಾದ ಮಜ್ಜಿಗೆ ಸಾಂಬಾರು ಮಾಡಿ ಟೇಸ್ಟ್ ಮಾಡಿ. ನಾನು ಇವಾಗ ಅನ್ನ ಹಾಕ್ತಾಯಿದ್ದೀನಿ. ಅನ್ನಕ್ಕೆ ಸಾಂಬಾರು ಹಾಕಿ ಊಟ ಮಾಡ್ತಾ ಇದ್ದರೆ ಆಹಾ, ತುಂಬ ರುಚಿಕರವಾದ ಮಜ್ಜಿಗೆ ಸಾಂಬಾರು ರೈಸ್ ಸುಲಭವಾಗಿ ಮಾಡಿ ಟೇಸ್ಟಿಯಾಗಿ ತಿನ್ನಿ. ಓಕೆ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.